ಅಣ್ಣ ಟೊಮಾಟೊ ಇಸ್ಕಿ 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 ಸಾಕಾಗ್ಬಿಡ್ತೀನಿ ನನ್ನ ಮಗಂದಣ್ಣ ಅಂತಂದ. ನೀನು ಟೊಮಾಟೊ ಇಸ್ತಾನೆ ಇರೋಣ ನೀನು ಅಂತಂದೆ ನಾನು. ಯಾಕೆ ಇನ್ನೂ ಕೈ ಉರಿ ಬಂದಿಲ್ವಾ ಅಣ್ಣ? ಕೈ ಊರ ಬಬ್ಲೆ ಬಂದ್ಬಿಟ್ಟಿದೆ ನನಗೆ ಅಂತಂದ. ಇವತ್ತು ನಿಜವಾಗೂ ಸಂಘಟನೆಗೆ ಒತ್ತು ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು 2 ಶಾಸಕರು, 1 MP, ಇನ್ನೊಂದು MLC, 4 ಜನ ಇದ್ದೀವಿ. ನಿಜವಾಗ್ಲೂ ಒತ್ತು ಕೊಟ್ಟು ಸಂಘಟನೆಗೆ ಒತ್ತು ಕೊಟ್ರೆ ನಮ್ಮ ಮುಂದೆ ತಡ್ತಕ್ಕಂಥ ಶಕ್ತಿ, ನಮ್ಮನ್ನು ಬರ್ತಕ್ಕಂಥ ಗಣಸು ಯಾರು ಇಲ್ಲ, ಯಾರು ಇಲ್ಲ. ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ, ಏನಪ್ಪ MP ಬಂಗಾರಪೇಟೆಗೆ ಮಾತ್ರ ಸೀಮಿತ ಐಪಿ ನೋಡು ಅಂತ. ಹೌದಾ ಸರ್? ಇತ್ತೀಚೆಗೆ ಕಾಮೆಂಟ್ಗಳು ಏನಪ್ಪ ಬಂಗಾರಪೇಟೆಗೆ ಮಾತ್ರ ಸೀಮಿತ ಅಂತ. ಆ ಥರ ಇದ್ರೆ MP ಸರ್ ದಯವಿಟ್ಟು ಅವು ಪೊರೆ ತೆಗುತ್ತಲ್ಲ, ಪೊರೆ ತೆಗೆದು ಆಚೆಗೆ ಬನ್ನಿ, ನಿಮ್ಗೂ ವಯಸ್ಸಿದೆ, ನಮಗನ್ನು ತೋರಿಸ್ಬಿಡುವ ಒಂದು ಆಟ, ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ. ನೀವು ಈ ಥರ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್, ತಪ್ಪು ತಿಳ್ಕೊಂಬೇಡಿ. ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ವಿ. ಇವತ್ತು ನನಗೆ ಹೇಳ್ತಾ ಇದ್ರು, ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಿಲಿಗೆ ಅಂತ. ಒಂದು ಮಾತನ್ನ ಕೇಳ್ಕೊಳ್ಳಿ, ನಾನು ಗೆದ್ದ ಕೂಡಲೇ ಕುಮಾರಣ್ಣಗೆ ಫೋನ್ ಮಾಡಿ, ಅಣ್ಣ MP ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ, 40,000 ರಿಂದ 50,000 ಜನಕ್ಕೆ ಊಟ ಹಾಕ್ಬೇಕು ಒಂದು ಮಾತು ಕೊಟ್ಟಿದ್ದೆ, ಕಾರ್ಯಕರ್ತರಿಗೆ ಪೆಂಡಿಂಗ್ ಇದ್ದೋಗಿದೆ ಅಣ್ಣ, ಇಷ್ಟು ಜನ ಗೆಲ್ಸ್ಕೊಟ್ಟಿದ್ದೀನಿ, ಕೋಮಲ್ ಗೆಲ್ಸಿದ್ದೀನಿ, DC ಬ್ಯಾಂಕ್ ಗೆಲ್ಸಿದ್ದೀನಿ, ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ಕೊಡ್ತೀನಿ ಅಣ್ಣ, ದಯವಿಟ್ಟು ಇವರು ಬರಬೇಕು ಅಂದಾಗ ನನಗೆ 20-25ನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ನಾನು ನಿಖಿಲ್ ಅಣ್ಣಗೆ ಹೇಳಿದೆ, ಅಣ್ಣ ಅಪ್ಪ ಬರ್ತಾ ಇದ್ದಾರೆ, ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ ಒಂದು 30,000 ರಿಂದ 40,000 ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾನು ನಾಂದೇ ಆಗ್ಬೇಕಣ್ಣ, ನನ್ನ ಗೆದ್ದಿರ್ತಕ್ಕಂಥ ಎಲ್ರಿಗೂ ಸನ್ಮಾನ ಮಾಡ್ಬೇಕು ಅಂತ ಹೇಳಿದಾಗ, ಅಣ್ಣ ದಯವಿಟ್ಟು ನಿನ್ನ ಡೇಟ್ ಲೇಟ್ ಮಾಡು ಅಂತ ಇದೆ. ನಾನು ಅವ್ರ ಹತ್ರ ವಿದೇಶದಲ್ಲಿದ್ರು ಕೂಡ ಫೋನ್ ಮಾಡಿ ಲೇಟಾಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ. ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನಂಗೆ ಡೇಟ್ ಕೊಡ್ತಾರೆ. ಸುಮಾರು ಎಲ್ಲ ಕಾರ್ಯಕರ್ತರಿಗೂ ನಾನು ಒಂದು 50 ಸವಾಲು ಹಾಕಿದ್ದೆ. ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನಲ್ಲ, ಬಿಲ್ಡಪ್ ಕೊಡೋ ನಾಯಕನಲ್ಲ, ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕನಲ್ಲ, ವರ್ಕ್ ಮಾಡ್ತಕ್ಕಂಥ ಶಾಸಕ ಅಲ್ಲ, ಸೇವಕ. ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಾನು.